ಇನ್ನೇನು ಮಾಡ್ತಿದ್ದಾರೆ, ಅವರ ಅಭಿಮಾನಿಗಳಿಗೂ ಕೂಡ ದರ್ಶನ್ ಅವ್ರ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ಹೀಗಾಗಿ ಎಲ್ಲರ ರಿಯಾಕ್ಷನನ್ನು ಮಾಧ್ಯಮದವ್ರು ಪಡ್ಕೊಳ್ತಿದ್ದಾರೆ. ಹಾಗೇನೆ ಈ ಸನ್ನಡತೆ ಆಧಾರದ ಮೇಲೆ ಈ ತಿಂಗಳ ಶುರುವಲ್ಲಿ ಕೆಲ ಖೈದಿಗಳು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿ ಬಂದರು. ಆ ಪೈಕಿ ಒಬ್ಬರು ಸಿದ್ಧಾರೂಢ. ಬಹುತೇಕ ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಬಹುತೇಕ ಕನ್ನಡದ ಮಾಧ್ಯಮಗಳು ಅವ್ರ ಹತ್ರ ಮಾತುಕತೆ ನಡೆಸಿದ್ವಿ. ದರ್ಶನ್ ಅವರನ್ನ ನಾನು ಭೇಟಿಯಾಗಿ ಬಂದಿದ್ದೆ, ನಾನು ಧ್ಯಾನ ಹೇಳ್ಕೊಟ್ಟಿದ್ದೆ, ಬುಕ್ ಓದ್ತಿದ್ದಾರೆ ದರ್ಶನ್ ಇತ್ಯಾದಿ ಇತ್ಯಾದಿ ಹೇಳಿಕೆಗಳನ್ನು ನೀಡಿದ್ರು ಸಿದ್ಧಾರೂಢ. ಆದರೆ ಈಗ ದರ್ಶನ್ ವಿಚಾರದಲ್ಲಿ ಸಿದ್ಧಾರೂಢ ಆಡಿದ ಮಾತು ಸುಳ್ಳ? ಆ ಸುಳ್ಳು ಹೇಳಿಕೆಯಿಂದಾನೇ ಇದೀಗ ಸಿದ್ಧಾರೂಢ ಸಂಕಷ್ಟಕ್ಕೆ ಸಿಲುಕ್ತಿದ್ದಾರಾ? ಜೈಲಿನಲ್ಲಿ ಭೇಟಿಯಾಗಿದ್ದೆ ಅಂತ ಹೇಳಿದ್ರು, ಭೇಟಿಯಾಗಿದ್ದೇ ಸುಳ್ಳು ಅಂತ ಈಗ ಮಾಹಿತಿ ಬರ್ತಾ ಇದೆ. ರೇಣುಕಾ ಕೊಲೆ ಸಾರಥಿಗೆ ಆ ಮೂಲಕ ಇದು ಕೂಡ ಒಂದು ಸಂಕಷ್ಟ ಆಗೋ ಸಾಧ್ಯತೆ ಇದೆ. ದರ್ಶನ್ ಭೇಟಿ ಆಗದೇನೆ ಕತೆ ಕಟ್ಟಿಬಿಟ್ರಾ? ಜೈಲಾಧಿಕಾರಿಗಳು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಿದ್ದಾರಂತೆ. ಹಾಗೆಲ್ಲ ಜೈಲು ಒಳಗೆ ಯಾರನ್ನು ಕೂಡ ಭೇಟಿ ಆಗಲಿಕ್ಕೆ ಯಾರು ಬಿಡೋದಿಲ್ಲ ಅಂತ ಹೇಳಿ. ಜೈಲಿನಿಂದ ಬಿಡುಗಡೆ ಆದ ಸಂದರ್ಭದಲ್ಲಿ ಏನು ಮಾತನಾಡಿದ್ರು ಸಿದ್ಧಾರೂಢ, ಅದ್ರ ಬಗ್ಗೆ ಒಂದ್ಸತಿ ಕೇಳಿಸ್ಕೊಂಡು ಮನಿ ಸುಳ್ಳೇನು ಮುಂದೆ ಹೇಳ್ತೀವಿ. ಬಾಸು ಯಾವಾಗ ಜೈಲಿಗೆ ಎಂಟ್ರಿ ಆದರೆ ಅವಲೇ ಬದಲಾಗಿದ್ದಾರೆ. ಅವರು ಖಂಡಿತ ಬದಲಾಗಿದ್ದಾರೆ. ಆ ಪಶ್ಚಾತ್ತಾಪ ಅವ್ರ ಕಣ್ಣಲ್ಲಿ ನನಗೆ ಕಾಣ್ತು, ಮುಖದಲ್ಲಿ ಕಾಣ್ತು, ಅವ್ರ ಮಾತಲ್ಲೂ ಕಾಣ್ತು ನನಗೆ. ಬಟ್ ಅದ್ರ ಬಗ್ಗೆ ಮಾತಾಡದೇ ಇರ್ಬೋದು, ಬಟ್ ಮಾತಾಡೋ ರೀತಿ ಇದೆಯಲ್ಲ ಸರ್, ಆ ಪಶ್ಚಾತ್ತಾಪ ಡಿ ಬಾಸಲ್ಲಿ ನನಗೆ ಕಾಣುತ್ತೆ ಸರ್. ಖಂಡಿತ ಬದಲಾಗಿದ್ದಾರೆ ಸರ್, ಖಂಡಿತ ಬದಲಾಗಿದ್ದಾರೆ ಸರ್. ನಮ್ಮಂಥರೇ ಅಂದರೆ ಸಾಮಾನ್ಯರೇ ಜೈಲಾಗಿರೋಕ್ಕೆ, ಯಾರೂ ಜೈಲಾಗಿರೋಕ್ಕೆ ಇಷ್ಟಪಡಲ್ಲ. ಅನಿವಾರ್ಯ ಅಂದಾಗ ಇರಲೇಬೇಕಾಗುತ್ತೆ. ಅವರು ದೊಡ್ಡ ಸೆಲೆಬ್ರಿಟಿ. ಅವರು ಹೆಂಗೆ ಸರ್ ಜೈಲಲ್ಲಿರೋಕ್ಕೆ ಒಂದು ಕಡೆಗೆ ಹೆಂಗೆ ಸಾಧ್ಯ ಸರ್? ಬಾಸು ಯಾವಾಗ ಜೈಲಿಗೆ ಎಂಟ್ರಿ ಆದರೆ ಅವಲೇ ಬದಲಾಗಿದ್ದಾರೆ. ಅವರು ಖಂಡಿತ ಬದಲಾಗಿದ್ದಾರೆ. ಆ ಪಶ್ಚಾತ್ತಾಪ ಅವ್ರ ಕಣ್ಣಲ್ಲಿ ನನಗೆ ಕಾಣ್ತು, ಮುಖದಲ್ಲಿ ಕಾಣ್ತು, ಅವ್ರ ಮಾತಲ್ಲೂ ಕಾಣ್ತು ನನಗೆ. ಬಟ್ ಅದ್ರ ಬಗ್ಗೆ ಮಾತಾಡದೇ ಇರ್ಬೋದು. ರೈಟ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಏನಿದು ಕತೆ? ಮೀಟ್ ಮಾಡಿದ್ರ ದರ್ಶನ್ನ ಇಲ್ವಾ? ಮೀಟ್ ಮಾಡೇ ಇಲ್ಲ ಅಂದ್ರೆ ಆಚೆ ಬಂದು ಹೇಳಿಕೆ ನೀಡಿದ್ದೇನು? ಈಗೇನು ಗೊತ್ತಾಗ್ತಾ ಇದೆ ಈ ಸಿದ್ಧಾರೂಢ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸ್ಮಿತಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸನ್ನಡತೆ ಆಧಾರದ ಮೇಲೆ ಏನು ಕೈದಿಗಳು ಬಿಡುಗಡೆ ಆಗಿದ್ರು, ಇದು ಇಡೀ ರಾಜ್ಯದ ಬಹುತೇಕ ಜೈಲುಗಳಿಂದ ಎಲ್ಲಾ ಜೈಲಿನ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗುವಂತ ಕೈದಿಗಳನ್ನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಕರೆಸಿಕೊಂಡು ಒಂದೇ ಕಡೆ ಕಾರ್ಯಕ್ರಮವನ್ನ ಮಾಡಿ ಅಲ್ಲಿ ಬಿಡುಗಡೆ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಬಳ್ಳಾರಿ ಜೈಲಿನಿಂದ ಏನು ಬೆಂಗಳೂರಿನ ಜೈಲಿಗೆ ಕರೆದುಕೊಂಡು ಬಂದಿದ್ದಂತ ಅಂದ್ರೆ ಹಿರಿಯ ಜೈಲಿನ ಅಧಿಕಾರಿಗಳು ಏನು ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗಿದ್ರು, ಅವರೆಲ್ಲರನ್ನೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ತುರುವನೂರು ಸಿದ್ಧಾರೂಢನ ಕೂಡ ಅಲ್ಲಿನ ಅಧಿಕಾರಿಗಳು ಪರಪ್ಪನ ಅಗ್ರಹಾರಕ್ಕೆ ಅಂದ್ರೆ 8ನೇ ತಾರೀಕು ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಬಂದಿದ್ರು. ಆದ್ರೆ 9ನೇ ತಾರೀಕು ಪರಪ್ಪನಗರ ಜೈಲಿನಲ್ಲಿ ಗೃಹ ಸಚಿವರ ಸಮ್ಮುಖದಲ್ಲಿ ಸಿದ್ಧಾರೂಢ ಜೈಲಿನಿಂದ ಬಿಡುಗಡೆ ಕೂಡ ಗೊಂಡಿದ್ರು. ಬೇಲಿಂದ ಹೊರಗಡೆ ಬಂದಾಗ್ಲೂ ಕೂಡ ಒಂದು ಮಾತನ್ನು ಹೇಳಿದ್ರು, ನಾನು ನನ್ನ ಜೀವನ ಆಧಾರಿತ ಅಂದ್ರೆ ನನ್ನ ತಂದೆಗೆ ಏನು ಒಬ್ಬ ಅಧಿಕಾರಿ ಬೈತಾನೆ, ಆ ಒಂದು ಸಂದರ್ಭದಲ್ಲಿ ಮಾಡಬಾರ್ದ ತಪ್ಪಿಗೆ ಅಂತಂದ್ರೆ ನಾವು ಕೋಪಗೊಂಡು ಮಾಡಿದ ಒಂದು ತಪ್ಪಿಗೆ ಅಧಿಕಾರಿ ಕೈ ಕಟ್ ಮಾಡಕ್ ಹೋಗ್ತೀವಿ, ಆದ್ರೆ ತಲೆಯನ್ನೇ ಕಟ್ ಮಾಡಿರ್ತೀವಿ. ಈ ಒಂದು ಪ್ರಕರಣದಲ್ಲಿ ನಾನು ಜೈಲು ಸೇರಿ ಬಿಡುಗಡೆ ಆಗಿದ್ದೆ ಅನ್ನೋ ಮಾತನ್ನ ಹೇಳಿದ್ದ. ಅದೇ ಜೀವನಾಧಾರಿತ ಒಂದು ಪುಸ್ತಕವನ್ನ ಜೈಲಿನ ಅಧಿಕಾರಿಗಳಿಂದ ಪರಿವರ್ತನೆಗೊಂಡು ನಾನು ಬರ್ದಿದ್ದೇನೆ ಅನ್ನೋ ಮಾತನ್ನ ಸ್ವತಃ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ತುರುವನೂರು ಸಿದ್ಧಾರೂಢ ಹೇಳಿದ್ದ. ಅದಾದ ಬಳಿಕ ಏನು ಹೊರಗಡೆ ಹೋದ ನಂತರ ಅಲ್ಲಿ ಕೇವಲ ಒಂದು ದಿನ ಅಷ್ಟೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿದ್ಧಾರೂಢ ರಾತ್ರಿ ಮಾತ್ರ ಇದ್ದಿದ್ದಂತೂ. ಬೆಳಗ್ಗೆ ಕಾರ್ಯಕ್ರಮಗಳು ರೂಪುರೇಷೆಗೊಂಡಿದ್ದು. ಆಗ ಯಾರನ್ನೂ ಕೂಡ ಒಂದು ಬ್ಯಾರಕ್ನಿಂದ ಹೊರಗಡೆ ಬರೋದಕ್ಕೂ ಕೂಡ ಜೈಲು ಅಧಿಕಾರಿಗಳು ಬಿಟ್ಟಿರ್ಲಿಲ್ಲ. ಆದ್ರೆ ಏನು ಹೊರಗಡೆ ಬಂದ ಕೆಲವು ಮಾಧ್ಯಮಗಳಿಗೆ ರಿಪಬ್ಲಿಕ್ ಕನ್ನಡಕ್ಕೂ ಸೇರಿ ತುರುವನೂರು ಸಿದ್ಧಾರೂಢ ಏನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ, ನಾನು ದರ್ಶನ್ನ ಭೇಟಿಯಾದೆ, ಅವ್ರಿಗೆ ಧ್ಯಾನವನ್ನು ಕೂಡ ಹೇಳ್ಕೊಟ್ಟಿದ್ದೆ, 8 ರಿಂದ 10 ನಿಮಿಷ ಅವರ ಜೊತೆಗಿದ್ದೆ, ಒಂದಷ್ಟು ಮಾತನ್ನು ಕೂಡ ಆಡಿದ್ದೆ ಅನ್ನೋ ಮಾತನ್ನು ಹೇಳಿದ್ದು. ಇದು ಜೈಲಧಿಕಾರಿಗಳು ಪ್ರಾರಂಭದ ದಿನದಂತೆ ಅಂದ್ರೆ ಯಾವಾಗ ಸಿದ್ಧಾರೂಢ ಹೇಳಿಕೆ ಕೊಟ್ಟಿದ್ರು ಆಗ್ಲೇ ಅವರು ಭೇಟಿ ಆಗಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಅದಾದ ಬಳಿಕ ಈಗ ಎಲ್ಲಾ ಮಾಧ್ಯಮಗಳಿಗೂ ಭೇಟಿ ನೀಡಿ ತುರುವನೂರು ಸಿದ್ಧಾರೂಢ ಹೇಳ್ತಾ ಇದ್ದಂತೆ ಈಗ ಅದು ಸುಳ್ಳು ಎನ್ನುವ ನೋಟಿಸ್ ಅನ್ನ ಜೈಲಧಿಕಾರಿಗಳು ಹಿರಿಯ ಅಧಿಕಾರಿಗಳಿಗೆ ನೀಡಿರುವಂತದ್ದು. ಸ್ಮಿತಾ, ಧನ್ಯವಾದ ನವೀನ್ ಮಾಹಿತಿಗಾಗಿ. ಗ್ಯಾರಂಟಿಗಳ ಭರವಸೆಯೊಂದಿಗೆ ಆಡಳಿತಕ್ಕೆ ಬಂದ ಕೈಪಾಳ್ಯಕ್ಕೆ 1 ವರ್ಷದ ಅವಧಿಯಲ್ಲೇ ಒಂದಾದ ಮೇಲೆ ಒಂದು ಕಂಟಕ. ಅದರಲ್ಲೂ ಯಾವ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ 40% ಪೇ ಸಿಎಂ ಇತ್ಯಾದಿ ಆರೋಪಗಳನ್ನು ಭ್ರಷ್ಟಾಚಾರ ಹಗರಣದ ರೂಪದಲ್ಲಿ ವಹಿಸಿ ದಾದ ನಂತರದಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ನೀಡುವ ಭರವಸೆಯನ್ನ ನೀಡಿ ಅಧಿಕಾರಕ್ಕೆ ಬಂದಿದ್ರು. ಖುದ್ದು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೇನೆ ಮೂಡಾ ಹಗರಣ, ಮತ್ತೊಂದು ಕಡೆಯಲ್ಲಿ ಸರ್ಕಾರಕ್ಕೆ ವಾಲ್ಮೀಕಿ ನಿಗಮದ ಕಂಟಕ ಬೇರೆ.
ಹೀಗೆ ಬ್ಯಾಕ್ ಟು ಬ್ಯಾಕ್ ಅಕ್ರಮ ಆರೋಪ ಹಗರಣದಲ್ಲಿ ಸಿಲುಕಾಕೊಂಡಿರುವ ಕಾಂಗ್ರೆಸ್ ಪಾಳ್ಯಕ್ಕೆ ಇದೀಗ ತಲೆಬಿಸಿ ಟೆನ್ಷನ್ ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಾ ಇದೆ. ದೆಹಲಿ ಅಂಗಳಕ್ಕೂ ಕೂಡ ತಲುಪಿದೆಯಂತೆ ಈ ಸ್ಕ್ಯಾಮ್ನ ಡೀಟೇಲ್ಸ್. ಸಿಎಂ ಡಿಸಿಎಂ ಇಬ್ಬರನ್ನ ಕೂಡ ಹೈಕಮಾಂಡ್ನ ನಾಯಕರು ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ರಾಜ್ಯ ನಾಯಕರಿಗೆ ದೆಹಲಿಯ ಮೆಸೇಜ್ ಏನು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಕಾಂಗ್ರೆಸ್ ಸರ್ಕಾರಕ್ಕೆ ಡಬಲ್ ಹಗರಣದ ಕಂಟಕ. ಒಂದು ಮೂಡ ಹಗರಣ, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮೂಡ ಹಗರಣ, ಮತ್ತೊಂದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ. ಈ ಎರಡೂ ಕೇಸ್ ಈಗ ಸಂಕಷ್ಟ ಎದುರಾಗಿದೆ ಕಾಂಗ್ರೆಸ್ಗೆ. ಅಧಿವೇಶನ ಮುಗಿತಾ ಇದ್ದಂತೆ ಹೈಕಮಾಂಡ್ ಬುಲಾವ್ ನೀಡಿದೆಯಂತೆ. ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ಗೆ ರಾಹುಲ್ ಗಾಂಧಿ ಬನ್ನಿ ಡೆಲ್ಲಿಗೆ ಅಂತ ಹೇಳಿದಾರಂತೆ. ನಾಳೆ ದೆಹಲಿಗೆ ರಾಜ್ಯದ ನಾಯಕರು ಡಿ.ಕೆ. ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಸಿಎಂ ಇಬ್ಬರೂ ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಬರ್ಲಿಕ್ಕೆ ಹೇಳಿರೋದ್ರಿಂದ, ಬುಲಾವ್ ಕೊಟ್ಟಿರೋದ್ರಿಂದ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಸಿಎಂ ಮತ್ತೆ ಡಿಸಿಎಂ ದೆಹಲಿ ಪ್ರವಾಸ. ಒಂದ್ ಕಡೆ ದೆಹಲಿಯಿಂದ ಬುಲಾವ್, ಮತ್ತೊಂದು ಕಡೆಯಲ್ಲಿ ರಾಜ್ಯಪಾಲರ ಅಂಗಳಕ್ಕೂ ಕೂಡ ಈ ವಿಚಾರ ತಲುಪಿದೆ. ಹೀಗಾಗಿ ಮೂಡ ಅನ್ನೋ ಪೆಡಂಭೂತ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಹೆಗಲನ್ನ ಬಿಡದಂತೆ ಹತ್ತು ಕೂತಿದೆ. ಒಂದು ಕಡೆ ದೆಹಲಿಯ ಹೈಕಮಾಂಡ್ ನಾಯಕರ ಭೇಟಿಯ ಟೆನ್ಷನ್ ಆದರೆ, ಮತ್ತೊಂದು ಕಡೆಯಲ್ಲಿ ರಾಜ್ಯಪಾಲರು ಲಿಖಿತ ರೂಪದಲ್ಲಿ ಉತ್ತರ ಕೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದ್ರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಹೈಕಮಾಂಡ್ ಅಂಗಳಕ್ಕೆ ಮೂಡ ಸಂಘರ್ಷ. ರಾಜ್ಯಪಾಲರ ವರದಿಗೂ ಮುನ್ನವೇ ಖರ್ಗೆ ಮೀಟ್. ಆದರೆ ಸಿದ್ದರಾಮಯ್ಯ ತಮ್ಮ ಪತ್ನಿ ಹೆಸರಿನಲ್ಲಿ ಮೂಡ ಸೈಟ್ ಪಡೆದಿದ್ದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಈ ಮಧ್ಯೆ ರಾಜ್ಯಪಾಲರಿಗೂ ದೂರು ಸಲ್ಲಿಸಿದ ವಿಪಕ್ಷಗಳ ಮನವಿಗೆ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಲಿಖಿತ ರೂಪದಲ್ಲಿ ವರದಿ ಕೇಳಿದ್ದಾರೆ ಎನ್ನಲಾಗಿದೆ. ರಾಜ್ಯಪಾಲರಿಗೆ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಅವರಿಗೆ ರಿಪೋರ್ಟ್ ಕೊಡಿಸ್ಕೊಡ್ತೀವಿ. ಎಲ್ಲವೂ ಲೀಗಲ್ ಆಗಿದೆ. ಟೋಟಲಿ ಲೀಗಲ್, ಅಬ್ಸಲ್ಯೂಟ್ಲಿ ಲೀಗಲ್. ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ಸತತ 2 ಗಂಟೆಗಳ ಕಾಲ ಸುದ್ದಿಗೋಷ್ಠಿ ಮಾಡಿ ಸ್ಪಷ್ಟನೆ ನೀಡಿದ್ರು. ಈ ಹಿಂದೆ ಇದೇ ಪ್ರಕರಣದ ಸಂಬಂಧ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಆದರೆ ಇದೀಗ ಮತ್ತೆ ಮುಖ್ಯ ಕಾರ್ಯದರ್ಶಿಯಿಂದ ವಿಸ್ತೃತ ವರದಿ ಕೋರಿರುವುದು ಮಹತ್ವ ಪಡೆದುಕೊಂಡಿದೆ. ಹೀಗಾಗಿ ನಾಳೆ ಹೈಕಮಾಂಡ್ ಭೇಟಿಯಾಗಿ ಮೂಡ ಸಂಘರ್ಷದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ವಿಸ್ತೃತ ವರದಿ ನೀಡಿ ಬಳಿಕ ರಾಜ್ಯಪಾಲರಿಗೆ ಲಿಖಿತ ರೂಪದಲ್ಲಿ ಉತ್ತರ ನೀಡಿದ್ದಾರೆ ಎಂಬ ಮಾತು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಅಭಿವೃದ್ಧಿ ವಿಚಾರ ಆಗಲಿ ಅಥವಾ ಗ್ಯಾರಂಟಿ ಅನುಷ್ಠಾನ ವಿಚಾರ ಆಗಲಿ ಅಥವಾ ಈಗ ನೆರೆ ಹಿಂದಿದ್ದ ಬರ ಈ ವಿಚಾರವಾಗಲಿ ಚರ್ಚೆ ಆಗಲೇ ಇಲ್ಲ. ಅಧಿವೇಶನದ ಉದ್ದಕ್ಕೂ ಕೂಡ ಹೆಚ್ಚಿಗೆ ಸದ್ದು ಗದ್ದಲಕ್ಕೆ ಕಾರಣವಾಗಿದ್ದು ವಾಲ್ಮೀಕಿ ಮೂಡ ಹಗರಣ. ಇದು ಕೇವಲ ಅಧಿವೇಶನದ ಒಳಗಲ್ಲ, ಹೊರಗೂ ಕೂಡ ಸರ್ಕಾರವನ್ನ ಕಟ್ಟಾಕ್ತಾ ಇದೆ. ಈಗ ಓವರ್ ಆಲ್ ಏನೆಲ್ಲ ಆಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ಸಂಕಷ್ಟ